ಮಾಡ್ಕೊಂಡಿರೋದಿಲ್ಲ ಎಂತದಿಲ್ಲ. ಅರ್ಧ ಮಾಡ್ಕೊಳಮ್ಮ, ಬೇಗ ಆಗುತ್ತೆ. ಅರ್ಧ ಮಾಡ್ಕೊ. ಲೈಟ್ ಆಫ್ ಮಾಡಾಯ್ತು. ಲೈಟ್ ಆಫ್ ಯಾ ಯುವರ್ ಕ್ಯಾರೆಟ್ ಇಸ್ ರೆಡಿ. ಇವಳಿಗೆ ಎಂಥದ ಇದಂತೆ ಟೂರ್ ಅಂತೆ. ಎಲ್ಲಿಗೆ ಹೋಗ್ಬೇಕೆ? ಅದು ಅನಾಥಾಶ್ರಮಕ್ಕೆ, ಓಲ್ಡ್ ಏಜ್ ಹೋಮ್ಗೆ ಕರ್ಕೊಂಡು. ಓಲ್ಡ್ ಏಜ್ ಹೋಮಿಗೆ ಹೋಗೋಕ್ಕೆ ನೀನೇ ಓಲ್ಡ್ ಏಜ್ ಆದಂಗೆ ಆಗಿದೆಯಾ? ಮೈ ಕೈ ನೋಡ್ಕೊಂಡೆ ಆವಾಗಲೂ. ಓಲ್ಡ್ ಏಜ್ ಹೋಮ್ ಅಂತೆ. ನಾನೇ ಓಲ್ಡ್ ಏಜ್ ಅವಳು ಇಲ್ಲೇ ಇದ್ದೀನಲ್ಲ, ಇಲ್ಲೇ ನೋಡು ಓಲ್ಡನ್ನ. ಇದು ನೋಡಿದ್ರೆ ಗೊತ್ತಾಗಲ್ವಾ ಓಲ್ಡ್ ಅಂತ? ಅನಾಥಾಶ್ರಮಕ್ಕೆ ಓಲ್ಡ್ ಏಜ್ ಹೋಮ್ಗೆ ಕರ್ಕೊಂಡು. ಓಲ್ಡ್ ಏಜ್ ಹೋಮ್ ಏನಕ್ಕೆ ಇರೋದು? ವಯಸ್ಸಾದವ್ರು ಇರ್ತಾರಲ್ಲ, ಏನಕ್ಕೆ ವಯಸ್ಸಾದವ್ರಲ್ಲಿ ಇರ್ತಾರೆ? ಮನೇಲಿ ನೋಡ್ಕೊಳಕ್ಕಾಗಲ್ಲ ಅಂತ ತಗೊಂಡೋಗ್ಬಿಟ್ಟಿರ್ತಾರೆ. ಮೊದಲಂದರೆ ಈ ಜಾಯಿಂಟ್ ಫ್ಯಾಮಿಲಿ ಎಲ್ಲ ಇರ್ತಾಯಿದ್ರು. ಅಜ್ಜ ಅಜ್ಜಿ ಮಾವ ಅತ್ತೆ ಅಂತ ಮನೇಲಿ ಒಂದು 15 ಜನ ಗಂಟ ಒಟ್ಟಿಗೆ ಇರೋರು. ಮಕ್ಕಳು, ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರು, ತುಂಬ ವಯಸ್ಸಾಗಿರೋರು ತನಕ ಎಲ್ಲ ಒಟ್ಟಿಗೆ ಇರೋರು. ಅವಾಗ ಈ ಒಬ್ರಿಗೊಬ್ರು ಹೆಲ್ಪ್ ಮಾಡೋರು. ಇವಾಗ ಹಂಗಲ್ವಲ್ಲ, ಚಿಕ್ಕ 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 ಮೈಕ್ರೋ ಫ್ಯಾಮಿಲಿ ಆಗ್ಬಿಟ್ಟವೆ. ವಯಸ್ಸಾಗಿರೋರು ನೋಡ್ಕೊಳಕ್ಕೆ ಅವ್ರು ಕೆಲ್ಸಕ್ಕೆ ಹೋಗ್ತಾರೆ, ವಯಸ್ಸಾದವ್ರನ್ನ ನೋಡ್ಕೊಂಡು ಕೂತಿರ್ತಾರೆ. ಮಕ್ಳು ನೋಡ್ಕೊಳಕ್ಕೂ ಆಗಲ್ಲ. ಅದಕ್ಕೆ ಈಗ ಇವತ್ತು ಮಕ್ಕಳೇ ಮಾಡ್ಕೊಳಲ್ಲ, ಮದುವೆನೂ ಮಾಡ್ಕೊಳಲ್ಲ, ಹಂಗಾಗ್ಬಿಟ್ಟಿದೆ. ಆಯ್ತಾ? ಓಲ್ಡ್ ಏಜ್ ಯಾಕೆ ಅಂದರೆ ಅಲ್ಲಿ ನೋಡ್ಕೊಳಕ್ಕೆ ಮನೇಲಿ ಯಾರು ಇರೋಲ್ಲ. ಅದಕ್ಕೆ ತಗೊಂಡಿಗೆ ಅಲ್ಲಿ ಸೇರಿಸಿರ್ತಾರೆ. ನಿಮ್ಮ ಸುಬ್ಬಿ ಸುಬ್ಬಿದ ಎಲ್ಲೋ ಸುಬ್ಬಿ ಕರೆಕ್ಟಾಗಿ ಒಂದು 3 ಮಂತ್ಸಲ್ಲಿ ಮನೆ ತುಂಬ ಬೇಬೀಸ್ ಇರ್ತಾರೆ ನೋಡಿ. ಮಮ್ಮಿಗೆ ಇಷ್ಟ ಅದು. ಚಿಕ್ಕದ್ರಲ್ಲಿ ಚೆನ್ನಾಗಿರ್ತಾವೆ, ಎಲ್ಲ ದೊಡ್ಡದಾಗ್ಬಿಟ್ರೆ ಇದಾಗುತ್ತೆ. ಎಷ್ಟು ಬೇಕು ಇಟ್ಕೊಂತಿಲ್ಲ, ಒಂದು 2-3 ತಿಂಗಳು ಆಗ್ತಿದ್ದಂಗೆ ಯಾರು ಕೊಡ್ಬೋದು. ಮಮ್ಮಿ ಯಾರಿಗೂ ಕೊಡಲ್ವಂತ, ಮಮ್ಮಿನೇ ಇಟ್ಕೊಳಕ್ಕೆ. ಮಮ್ಮಿ ಈಗಲೇ ರಾತ್ರಿ ನಿದ್ದೆ ಮಾಡೋಕ್ಕೆ ಬಿಡ್ತಾ ಇಲ್ಲ. 2 ಬೆಕ್ಕುಗಳು ಬಂದು ಇವು ರಾತ್ರಿ ತಗೊಂಡಿಗೆ ಬಾಕ್ಸಲ್ಲೆಲ್ಲ ತಗೊಂಡೋಗಿ ಹೊಡೆದಿದ್ದೀನಿ. ಮನು ಕಪ್ಪುದೊಂದು ಬೆಕ್ಕು, ವೈಟ್ ಬೆಕ್ಕು, ಇಪ್ಪ ಸುಬ್ಬಿ ಹೋಗ್ಬಿಟ್ಟು ಬೀರು ಮೇಲೆ ಕೂತಿದ್ಲು. ಆಮೇಲೆ ನನಗೆ ರಾತ್ರಿ ಎಲ್ಲ ನಿದ್ದೆನೇ ಕೊಡಲ್ಲ ಇವು. ಯಾರ ಮನೇಲಿ ಇಷ್ಟೊಂದು ಬೇಕಿಲ್ಲ, ನಮ್ಮ ಮನೇಲಿ ಎಷ್ಟೊಂದು ಬೇಕು. ನಮ್ಮನೇಲಿ ಇರೋದು ಒಂದೇ ಬೇಕು, ಬರುತ್ತೆ ಎಲ್ಲ. ಒಳ್ಳೆ ಸುಬ್ಬಿಗೆ ಫುಡ್ ಎಲ್ಲ ಹಾಕಿರ್ತೀನಲ್ಲ, ಕಪ್ಪು ಬೇಕು ಬಂದು ಎಲ್ಲ ತಿಂದ್ಬಿಟ್ಟು ಹೋಗುತ್ತೆ. ನೋಡ್ತೀನಿ ಮೆತ್ತ ಬರ್ತೈತೆ ಫುಡ್ ಎಲ್ಲ ಕರ್ಕೊಂಡೋಗಿ ಫುಡ್ ಹತ್ರ ಬಿಡೋಣ ಅಂತ ಕರ್ಕೊಂಡು ಹೋಗ್ತಿದ್ದ, ಮೆತ್ತಗೆ ಇಳ್ಕೊ ಬರ್ತೈತೆ ಮೇಲ್ಗಡೆಯಿಂದ. ಅದೇ ಅನ್ಕೊಂಡೆ, ಬೆಳಗ್ಗೆ ಎಲ್ಲ ಅಷ್ಟೊಂದು ಬರ್ಕೊಂಡಿದ್ದೀವಿ, ಏನು ಮಧ್ಯಾಹ್ನ ಎಲ್ಲ ಬಡ್ಕೊಂಡಿಲ್ಲ ಅಂತ. ಇಲ್ಲ ಹಿಂಗೆ ಕಾಣ್ತೀನಿ ನೋಡಿ. ನನಗೆ ಗೊತ್ತಿದೆ, ನೀನು ಇಲ್ಲಿ ಕುತ್ಕೋಬೋದಿತ್ತು, ಕಾಣಿಸ್ತಿತ್ತು. ನಿನಗೆ ಅಷ್ಟು ಸ್ಪೇಸ್, ಮಮ್ಮಿಗೆ ಇಷ್ಟು ಸ್ಪೇಸ್ ಕರೆಕ್ಟಾಗಿತ್ತು. ಒಂಚೂರು ಈ ಕಡೆ ಒಂಚೂರು ಜರಿಸಿದ್ರೆ ನೀನು ಇಲ್ಲಿ ಕೊಡ್ಬೋದಿತ್ತು. ನೆಕ್ಸ್ಟ್ ಯಾವಾಗಮ್ಮ ಕರೆದೆ? ಬೆಳಿಗ್ಗೆ ಕರೆದೆ, ಬಂದೇ ಇಲ್ಲ. ಬೆಳಗ್ಗೆ ಕರೀಲೇ ಇಲ್ಲ. ನಾನು ಎದ್ದಿ ಬೆಳಗ್ಗೆ ನಾನು ಯಾರು ಎಬ್ಸಲೇ ಇಲ್ಲ, ನಾನೇ ಎದ್ದಿದ್ದು. ಎಬ್ಬಿಸ್ದಾಗಿದ್ದಿಲ್ಲ, ಆಮೇಲೆ ನೀನು ಎದ್ದಿದ್ದಿ. ಯಾರು ಎಬ್ಸಿದ್ರು? ಯಾರು ಎಬ್ಸಿಲ್ಲ. ಚಿಕ್ಕಿತಾವಲ್ಲ ರೂಮಲ್ಲಿ ಐತೆ. ಬೆಳಗ್ಗೆ ಏನು ಟಿಫನ್ ಮಾಡಲಿ? ಚಪಾತಿ ಮಾಡಲಾ? ಇರಲಿಲ್ಲ ನಾನು. ಹಾಂ
ನೀರಿಡು ಸ್ನಾನಕ್ಕೆ. ಹಿಂಗೆ ನಾನು ಸಾಂಗ್ ಹೇಳ್ತಾ ಇರೋ ನೀನು ಬಂದು ಕೇಳಬೇಕು, ಗೊತ್ತಾಯ್ತಾ? ಈ ಬ್ಲಾಗಲ್ಲೇ ಹೇಳ್ಬಿಡ್ತೀಯಾ ನೆಕ್ಸ್ಟ್ ಏನು ವಿಡಿಯೋ ಅಂತ? ಹೇಳಲ್ಲ. ಮತ್ತೆ ಅವರೆಲ್ಲ ಬ್ಲಾಗ್ ಮಾಡ್ತಾರಲ್ಲ ಮಮ್ಮಿ, ಅದರಲ್ಲೇ ಈಗ ಮಾತಾಡ್ಬೇಕಾದ್ರೆ ಒಂದು ಕಾಮಿಡಿ ಆಗ್ಬಿಡುತ್ತೆ, ಅದನ್ನೇ ಬ್ಲಾಗ್ ಮಾಡಾಕಿರ್ತಾರೆ. ಹೌದು, ಅದನ್ನೇ ಶಾರ್ಟ್ಸ್ ಮಾಡಾಕಿರ್ತಾರೆ. ನನಗೊಂದು ಪೀಸ್ ಕೊಡೆ. ಇದಕ್ಕೆ ಜಾಸ್ತಿ ನಟ್ಸ್ ಹಾಕಿರಲ್ಲ ಅನ್ಸುತ್ತಲ್ಲ, ಬೆಲ್ಲನೇ ಜಾಸ್ತಿ ಇರುತ್ತೆ ನೋಡ್ರಿ. ಅದು ಸ್ವಲ್ಪ ಅಂದ್ರೆ ಅದು ಹಾಕಿರ್ತಾರೆ, ತುಂಬಾ ಕ್ರಶ್ ಮಾಡಿರ್ತಾರೆ, ಜಾಸ್ತಿ ಪುಡಿ ಮಾಡ್ಬಿಟ್ಟಿರ್ತಾರೆ.